ಆತ್ಮೀಯ ಮಾಧ್ಯಮ ಮಿತ್ರರೇ, ಭಾಳ ನೋವಾಗುತ್ತೆ. ಯಾರ ಮುಂದೆ ಹೇಳ್ಕೊಳ್ಳೋದು, ಯಾರೂ ಕೇಳೋರಿಲ್ಲ. ಯಾರೂ ಕೇಳೋರಿಲ್ಲ ಅಂದರೆ ತಬ್ಲಿ ಅಂತ. ತಂದೆ ಇಲ್ಲ, ತಾಯಿ ಇಲ್ಲ, ತಬ್ಲಿ. ಇಡೀ ಕರ್ನಾಟಕ ತಬ್ಲಿ ಆಗಿದೆ. ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಅನ್ಯಾಯಗಳು ಯಾರೂ ಕೇಳೋರಿಲ್ಲ. ಶಾಸನಸಭೆಯಲ್ಲಿ ಅವರೂ ಕೇಳೋರಿಲ್ಲ, ವಿಧಾನ ಪರಿಷತ್ನಲ್ಲಿ ಅವರೂ ಕೇಳೋರಿಲ್ಲ, ಪಾರ್ಲಿಮೆಂಟ್ ಸದಸ್ಯರು ಅವರಿಗೆ ಅವ್ರ ನಾಲ್ಗೆನೇ ಇಲ್ಲ. ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಗಂಡಸ್ತಾನೆ ಇದ್ದರೆ, ತಾಕತ್ತಿದ್ರೆ ಪಾರ್ಲಿಮೆಂಟ್ನೊಳಗೆ ಪ್ರಧಾನಮಂತ್ರಿ ಎದುರು ನಿಂತು ನಮ್ಗೆ ಅನ್ಯಾಯ ಆಗಿದೆ, ಸದಸ್ಯತ್ವ ಹೋದ್ರೂ ಚಿಂತೆ ಇಲ್ಲ, ಜೈಲ್ಗೆ ಹಾಕಿದ್ರೂ ಚಿಂತೆ ಇಲ್ಲ, ಹೇಳಬೇಕಾಗಿತ್ತು. ನಾನೇ ಪಾರ್ಲಿಮೆಂಟ್ಗೆ ಹೋಗಿದ್ರೆ ಹುಚ್ಚೇಳಿಸ್ಬಿಡ್ತಿದ್ದೆ. ಕರ್ನಾಟಕದ ಬಗ್ಗೆ ಆಗಿರೋ ಅನ್ಯಾಯದ ಬಗ್ಗೆ ಹುಚ್ಚೇಳಿಸ್ತಾ ಇದ್ದೆ. ಯಾರು ಕೇಳೋರೇ ಇಲ್ವೇ? ಮನೆ ಯಜಮಾನೇ ಹಾಳಾಗೋಗಿರುವಾಗ ಯಾರ ಮುಂದೆ ಹೇಳ್ಕೊಳ್ಬೇಕು? ಭಾಳ ಕಷ್ಟ ಆಗಿದೆ. ಇದು ಕನ್ನಡ ನಾಡು, ಕರ್ನಾಟಕ ರಾಜ್ಯ. 56ರಲ್ಲಿ ಕರ್ನಾಟಕ ನಾಮಕರಣ ಆಯಿತು. 56ರಲ್ಲಿ ಕರ್ನಾಟಕ ಏಕೀಕರಣ ಆಯಿತು. ನಾಮಕರಣ ಆಗಿ 50 ವರ್ಷ ಆಗಿದೆ. ಕನ್ನಂಬಾಡಿ ಬಹಳ ವರ್ಷ ಆಯಿತು. ಕೃಷ್ಣರಾಜ ಒಡೆಯರು, ಟಿಪ್ಪು ಸುಲ್ತಾನ್ ಆ ಕಾಲದಲ್ಲಿ ಇದಾದ. ಈ ನೀರು ನಮಗೆ ರೈತರಿಗೆ ಮಾತ್ರ ಅಂತ ಈ ನೀರು. ಆದರೆ ಬಂದ ಮೇಲೆ ಈ ನೀರನ್ನು ಬೆಂಗಳೂರಿಗೂ ತಗೊಂಡೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಅರ್ಧ KRS ನೀರು ಬೆಂಗಳೂರಿಗೆ ಹೊರಟೋಗುತ್ತೆ. ಇನ್ನು ಮಿಕ್ಕ ನೀರಿನಲ್ಲಿ ನಮ್ಮ ರೈತರ ಗತಿ ಏನು? ಎಲ್ಲಿ ರೈತರಿಗೆ ನೀರು ಬಿಡೋದು? ಎಲ್ಲಿ ಮಂಡ್ಯದ ರೈತರ ಗತಿ ಏನು? ಮೊದಲಿಂದಲೂ ಮಂಡ್ಯ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಬಹಳ ನೋವಾಗಿದೆ. ಶಂಕರೇಗೌಡರ ಕಾಲದಲ್ಲಿ ಮಾದೇಗೌಡರು ಏನು ರಣರಂಗ ನೋವಾಗ್ತಾ ಇದೆ. ಇದು ಸರ್ಕಾರ ನಡೆಸ್ತಕ್ಕಂಥವರು ಭದ್ರವಾಗಿ ತೀರ್ಮಾನ ತೆಗೆದುಕೊಳ್ಬೇಕು. ನಾವ್ಯಾರು ಸರ್ಕಾರದಲ್ಲಿ ಇಲ್ಲ. ನಾನೇ ಮುಖ್ಯಮಂತ್ರಿ ಆಗಿದ್ದರೆ ಇಷ್ಟೊತ್ತಿಗೆ ನಾನು ಅಧಿಕಾರ ಹೋದ್ರೂ ಚಿಂತೆ ಇಲ್ಲ, ಮನೆಗೆ ಹೋದ್ರೂ ಚಿಂತೆ ಇಲ್ಲ, ನೀರು ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ಸುಮಾರು ಅನೇಕ ಮುಖ್ಯಮಂತ್ರಿಗಳು ನೋಡಿ ಬಂದೆ. KC ರೆಡ್ಡಿ ಅವರಿಂದ ಹಿಡಿದು, ನಿಜಲಿಂಗಪ್ಪನವರಿಂದ ಹಿಡಿದು, ಹನುಮಂತಯ್ಯನವರು, ಕಡಿದಾಳ್ ಮಂಜಪ್ಪ, ದೇವರಾಜ ಶ್ರೀರೇಂದ್ರ ಒಂದೇ ಸಮಕ್ಕೆ ನೋಡ್ಕೊಂಬಂದೆ. ನಮಗಿವತ್ತು ದಿಕ್ಕಿಲ್ದಂಗೆ ಆಗಿದೆ. ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಯವರು ಭದ್ರವಾಗಿರಬೇಕು. ಇವರು ಸ್ವಲ್ಪ ಅಳ್ಳಾಡ್ತಾ ಇದೆ, ಭದ್ರವಾಗಿರಬೇಕು. ಅಲ್ಲಿ ತಮಿಳುನಾಡಿನಲ್ಲಿ ಕಾಂಗ್ರೆಸ್ಸು ಮತ್ತು ತಮಿಳುನಾಡಿನ ವಿಜಯ್ ಇವರು ಒಂದಾಗಿದ್ದಾರೆ. ಅವ್ರ ನೆಂಟಿಸ್ತಾನಕ್ಕೋಸ್ಕರವಾಗಿ ನಮ್ಮನ್ನು ಬಲಿ ಕೊಡೋದು ಬೇಡ, ನಮ್ಮ ರಾಜ್ಯವನ್ನು ಬಲಿ ಕೊಡೋದು ಬೇಡ. ಈಗೇನು ಅವರು ಪ್ರತಿದಿನ ಮೊದಲು 12 ಅಂತ ಅಂದಿದ್ರು, ಈಗ 9:30 ಬಂದಿದ್ದಾರೆ. ಸುಮಾರು 16 TMC ನೀರು ಹೊರಟೋಗುತ್ತೆ. ಮಂಡ್ಯಕ್ಕೆ ನೀರಿಲ್ಲ, ಬೇರೆ ಊರುಗಳಿಗೆ ನೀರಿಲ್ಲ. ಈ ಪರಿಸ್ಥಿತಿ ಇದೆ. ಮತ್ತು ಕರ್ನಾಟಕದ ಜನ ನಮಗೇನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಆರಾಮಾಗಿದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ, ಉತ್ತರ ಕರ್ನಾಟಕ ಜನ ಭಾರಿ ಎಚ್ಚರಿಕೆಯಿಂದ ಬೀದಿ ಬರವಿಗೆ ಹೋರಾಟ ಮಾಡ್ತವ್ರು ಯಾರು? ರೈತ ಸಂಘದವರು, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು. ಯಾರೂ ಬೇರೆಯವರು ಬೀದಿಗೆ ಬರ್ತಾ ಇಲ್ಲ. ಅಸೆಂಬ್ಲಿ ನಮಗೆ ಪ್ರಾಮುಖ್ಯವಾದ್ದು. ಅಸೆಂಬ್ಲಿಯಲ್ಲಿ ಒಂದು ಅದ್ಭುತವಾಗಿ ಇಬ್ಬರು ಕೂತ್ಕೊಂಡು ಗಂಭೀರವಾಗಿ ಒಂದು ತೀರ್ಮಾನವನ್ನು ಮಾಡಬೇಕಾಗಿತ್ತು. ಅವರು ಆ ಕಡೆ, ಇವರು ಈ ಕಡೆ. ವಿಧಾನಸಭೆ ಅದರ ಗಾಂಭೀರ್ಯ, ಗೌರವ ಎಲ್ಲ ಹೊರಟೋಯ್ತು. ಈಗ ಯಾರ ಮುಂದೆ ನಾವು ಕೇಳೋದು?
ಶಾಸನಸಭೆಯಲ್ಲಿ ಸುದೀರ್ಘವಾಗಿ ಮಹದಾಯಿ ಬಗ್ಗೆ, ಕಳಸಾ ಬಂಡೂರಿ ಬಗ್ಗೆ, ಮೇಕೆದಾಟು ಬಗ್ಗೆ, ಕಾವೇರಿ ಬಗ್ಗೆ ಎಳೆಯಾಗಿ ಬಿಡಿಸಿ ಮಾತನಾಡಬೇಕಾಗಿತ್ತು. ಪಾರ್ಲಿಮೆಂಟ್ ಸದಸ್ಯರುಗಳು ಮಾತನಾಡ್ತಾ ಇಲ್ಲ. ನಾವು 27ನೇ ತಾರೀಕು ಬೆಂಗಳೂರಿನಲ್ಲಿ ನಮ್ಮ ಕರ್ನಾಟಕದ ಪಾರ್ಲಿಮೆಂಟ್ ಸದಸ್ಯರನ್ನ ಬಹಿರಂಗವಾಗಿ ಹರಾಜಾಕ್ತೀವಿ. ಎಲ್ಲರನ್ನೂ ಬಹಿರಂಗವಾಗಿ ಹರಾಜಾಕಿ ಅವರ ಬೇಡ ಅವ್ರು ನಮಗೆ ಅಂತೇಳಿ ಯಾರಾದರೂ ಅವರನ್ನು ಕೊಂಡ್ಕೊಳ್ಳೋದಾದರೆ ಬಹಿರಂಗ ಹರಾಜಿಗೆ ಇವತ್ತು 25, ನಾಳೆ 26, 27ನೇ ತಾರೀಕು 12:30 ಗಂಟೆಗೆ ಎಲ್ಲ ಪಾರ್ಲಿಮೆಂಟ್ ಸದಸ್ಯರು ಹರಾಜಾಗ್ತೀವಿ. ಜೇಬಲ್ಲಿ ದುಡ್ಡು ಇಟ್ಕೊಂಬನ್ನಿ, ನೀವು ತಗೊಳ್ಳೋದಾದ್ರೆ ತಗೊಳ್ಬೋದು, ತಗೊಳ್ಳದೇ ಇದ್ರೆ ಇವ್ರು ಯಾರಿಗೂ ಬೇಕಾಗಿಲ್ಲ ಅನ್ನೋದಾದರೆ ಅದನ್ನು ಹೇಳಿ. ಒಟ್ಟಾರೆ ನಾವು ಇವ್ರನ್ನ ಬಹಿರಂಗವಾಗಿ ಹರಾಜಾಗ್ತೀವಿ. ಇದು ಸ್ಪಷ್ಟವಾಗಿ ಇಡೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇಡೀ ಇಂಡಿಯಾ ದೇಶದಲ್ಲಿ ಯಾರು ಬೇಕಾದರೂ ಬಂದು ಈ ನವರತ್ನಗಳನ್ನು ಇದು ವ್ಯಾಪಾರ ಮಾಡ್ಬೋದು. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳನ್ನ ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಎಲ್ಲರನ್ನೂ ಹರಾಜಾಗ್ತೀವಿ. ಹರಾಜು ಕೂಗ್ತೀವಿ. 1 ಸಾರಿ, 2 ಸಾರಿ, 3 ಸಾರಿ. 3 ಸಾವಿರ ತಗೊಳ್ಳ ಅಂತಂದರೆ ಬುಟ್ಟಿಗೆ ಹಾಕ್ತೀವಿ. ಅವ್ರ ಹಣೆ ಬರವಿ ಇಷ್ಟು ಅಂತೇಳಿ. ಆ ದೃಷ್ಟಿಯಿಂದ ಇದು ಭಾಳ ಅದ್ಭುತವಾದಂಥ ಚಳವಳಿ. 27ನೇ ತಾರೀಕು ನಾವು ಮಾಡ್ತೀವಿ. ಇದರಿಂದ ಇದು ನಾವು ಎಂದೂ ಇದನ್ನು ಬಿಡೋದಿಲ್ಲ. ನಿಮ್ಗೆ ಹೇಳ್ತೀನಿ, ನಾವು ಬಂದ್ ಮಾಡಿದ್ರೆ ಯಾಕೆ ಬಂದ್ ಮಾಡ್ತೀರಿ? ಏನಿಲ್ವಲ್ಲ, ನೀರು ಕೇಳಲಿಲ್ವಲ್ಲ ಅಂತಾರೆ. ಈಗ ನಾವು ಏನು ಹೇಳ್ಬೇಕು ಅವ್ರಿಗೆ, ನಮ್ಮ ಸ್ನೇಹಿತರುಗಳಿಗೆ? ಇವತ್ತು ಮತ್ತೊಂದು ಬಂದ್ ಆಗಲೇಬೇಕಾಗುತ್ತೆ ಸಮಗ್ರವಾಗಿ. ನಮ್ಮ ಜನ, ನೀವು ಮನೇಲಿ ಕೂತ್ಕೊಳ್ಬೇಡಿ. ಹೋಟ್ಲ್ ಮಾಲೀಕರು ಅವು ಏನು ಬುದ್ಧಿ ಕೆಟ್ಟೋಗಿದೆ, 2 ಗಂಟೆ ಜಾಸ್ತಿ ತಿಂಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇನು ಯಾರು ಮುಂದೆ ಮಾತಾಡೋ ಮಾತು? ರಾಜ್ಯ ಹಾಳಾಗ್ತಾ ಇದೆ, ಇಲ್ಲಿ ಬೆಂಕಿ ಬೀಳ್ತಾ ಇದೆ ಕರ್ನಾಟಕಕ್ಕೆ. ಇದೆಲ್ಲ ಸರಿಯಲ್ಲ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ನೀವು ತಮಿಳ್ನಾಡಿಗೆ ನೀರು ಬಿಡಬಾರ್ದು. ತಮಿಳ್ನಾಡಿಗೆ ನೀರು ಬಿಟ್ಟರೆ ಇಡೀ ಕರ್ನಾಟಕ ಬೆಂಕಿ ಬೀಳುತ್ತೆ. ಹೋರಾಟ ಭಾರಿ, ಯಾವ ಕಾರಣಕ್ಕೂ ನಿಲ್ಲಲ್ಲ, ಭಾರಿ ಹೋರಾಟ ಆಗುತ್ತೆ. ಆದ್ದರಿಂದ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ, ಕನ್ನಂಬಾಡಿ ಮುತ್ತಿಗೆ ಹಾಕೋ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಇಡೀ ಕರ್ನಾಟಕದ ನಮ್ಮೆಲ್ಲ ಅನೇಕ ಸಂಘಟನೆಗಳ ಮುಖಂಡರುಗಳು ಬಂದಿದ್ದಾರೆ. ನಮ್ಮ KR ಕುಮಾರ್ ಕನ್ನಡ ಸೇನೆಯ ಮುಖ್ಯಸ್ಥರು ಭಾಳ ಅದ್ಭುತವಾಗಿ ಚಳವಳಿಯಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮಂಜುನಾಥ್ ಮಂಡ್ಯದ ಭಾಳ ಅದ್ಭುತವಾದ ವ್ಯಕ್ತಿ, ಪಾರ್ಸಾರಥಿ, ಮತ್ತು ನಮ್ಮ ಗಿರೀಶ್ ಗೌಡ್ರು ಇಲ್ಲಿ ಬಂದರೆ. ಯಾರು ಶೈಲೇಂದ್ರ ಬಂದಿದ್ದಾರೆ, ಮತ್ತು ದೊಡ್ಡಬಳ್ಳಾಪುರದಿಂದ ಇವರೆಲ್ಲ ಬಂದಿದ್ದಾರೆ. ಬಹಳ ಇನ್ನು ಮುಂದೆ ಈ ಚಳವಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಭಾರಿ ಉಗ್ರವಾಗಿ ನಡೀತದೆ. ನೀವು ಮತ್ತೊಂದು ಬಂದ್ ಏಕೆ ಅಂತ ಕೆಲವರು ಹೇಳ್ಬೋದು. ಅವೆಲ್ಲ ಆಟ ಆಡಕ್ಕೆ ಹೋಗ್ಬೇಡಿ. ಮತ್ತೊಂದು ಬಂದು ಮಾಡ್ತೀವಿ, ಬಂದು ಬೇಕಾದ್ರೆ 10 ಬಂದು ಮಾಡ್ತೀವಿ. ಮಾಡಲೇಬೇಕು. ಕರ್ನಾಟಕಕ್ಕಾಗಿ, ಕನ್ನಡಿಗರಿಗಾಗಿ ಮಾಡಲೇಬೇಕು. ಅದರಲ್ಲಿ ಬೇರೆ ಮಾತು ಮಾಡ್ತೀವಿ. ಆಯ್ತಾ? ಯಾವುದು ಯಾವುದು? ಒಂದು ನಿಮಿಷ ಹೇಳ್ತೀನಿ. ಇದು ಕುಮಾರ್ ಹತ್ತಿ ಬೆಲೆ. ಆಮೇಲೆ 1ನೇ ತಾರೀಕು ತಮಿಳ್ನಾಡು ಗಡಿ ಬಂದ್. 1ನೇ ತಾರೀಕು ಹತ್ತಿ ಬೆಲೆ ಹತ್ರ ಗಡಿ ಬಂದ್. ಯಾವ ತಮಿಳ್ನಾಡಿನ ವಾಹನಗಳು ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅಂತಿಮವಾಗಿ ನಾವೇನು ತಮಿಳರನ್ನ ಇಲ್ಲಿಂದ ಹೋಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿ ಆ ಥರ ಬರುತ್ತೆ. ವಿಜಯ್ಗೆ ಹೇಳ್ತೀನಿ, ಸ್ಟಾಲಿನ್ಗೆ ಹೇಳ್ತೀನಿ, ರಾಜಕೀಯ ಮಾಡಬೇಡಿ. ತಮಿಳ್ನಾಡಿನಲ್ಲಿ ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ಮೇಕೆದಾಟಿಗೆ ನೀವು ಅನುಮತಿ ಕೊಡಿ. ಅವರ ಅನುಮತಿ ಬೇಕು ಆಗಿಲ್ಲ. ಈಗ
ನಿಮ್ಗೆ ಹೇಳ್ದ ಪಾರ್ಲಿಮೆಂಟ್ ಹೇಳೇ ಬಿಟ್ರು ಯಾರ ಅನುಮತಿ ಬೇಕಾಗಿಲ್ಲ ಅಂತ. ಈಗ ಇವರು ಪಾದಯಾತ್ರೆ ಮಾಡಿದ್ರಲ್ಲ ಶೂರರು, ಇವರು ಈಗ ಮೇಕೆದಾಟನ್ನ ಮಾಡಲೇಬೇಕು, ಇವ್ರ ಕೈಲಿದೆ. ಆ ದೃಷ್ಟಿಯಿಂದ ಮೇಕೆದಾಟು ಮಾಡದೇ ಇದ್ರೆ ಭಾರಿ ಹೋರಾಟ ಆಗುತ್ತೆ. ಮತ್ತು ಈಗ 31ನೇ ತಾರೀಕು ತಮಿಳ್ನಾಡು ಗಡಿ ಬಂದ್ 1ನೇ ತಾರೀಕು. ಆಮೇಲೆ ಮೇಕೆದಾಟು ನೀವು ಕೊಡಲ್ಲ ಅಂದರೆ ತಮಿಳರನ್ನೆಲ್ಲ ಕರ್ನಾಟಕದಲ್ಲಿ ಎಲ್ಲ ತಮಿಳರು ಗೌರವವಾಗಿ ರೈಲಿಂದ ರೈಲು, ಕಾರಿಂದ ಕಾರ್ ಕರೆಸ್ಕೊಂಬಿಡಿ. ವಿಜಯ್, ನಿಮಗೆ ಅವ್ರ ಬಗ್ಗೆ ಪ್ರೀತಿ ಇದ್ದರೆ ಕೂಡಲೇ ಗಂಭೀರವಾಗಿ ಕಾವೇರಿ ನೀರಿನ ಬಗ್ಗೆ ಗಲಾಟೆ ಮಾಡಬಾರ್ದು ಮತ್ತು ಮೇಕೆದಾಟು ಬಗ್ಗೆ ಗಲಾಟೆ ಮಾಡಬಾರ್ದು. ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಅಂತ ಎಚ್ಚರಿಕೆ ಕೊಡ್ತೀವಿ. ನಮ್ಮ ಅತ್ಯಂತ ಆತ್ಮೀಯರಂತ KR ಕುಮಾರ್ ಬಹಳ ವರ್ಷದ ಹೋರಾಟ ಮಾಡತಕ್ಕಂಥ ಹಿರಿಯರು, ಅವರಿಗೆ ಮಾತ್ರ. ಕಳೆದ ಬಾರಿ ಬಂದ್ ಯಶಸ್ವಿ ಆಗಲಿಲ್ಲ, ಬರ್ಲಿಲ್ಲ ಬೇರೆ ಸಂಘಟನೆಗಳು. ಈಗ ಮಾಡುವಂತ ಬಂದ್ಗಾದ್ರೂ ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತಗೋತೀರಾ ಅಂತ ಬೇರೆ ಇದು ನಾನು ವಿಶ್ವಾಸ ಯಾವಾಗಲೂ, ನನ್ನಲ್ಲಿ ಅವಿಶ್ವಾಸ ಅನ್ನೋ ಪದವೇ ಇಲ್ಲ. ನಾವು ಯಾವಾಗಲೂ ವಿಶ್ವಾಸವೇ. ಅವರೇ ಎತ್ತೆತ್ತಾಗ ಹೊರಟೋಗ್ತಾರೆ, ನಾವು ಏನು ಮಾಡೋದು? ಎಲ್ಲ ಅವ್ರು ನಮ್ಮ ಸ್ನೇಹಿತರೆ. ಕಾರಣ ಏನ್ ಸರ್? ಬೇರೆ ಕಡೆ ಏನಪ್ಪ ಅದೇ ನಾವೇನು ಹೇಳೋಣ, ಯಾಕೋ ನಮ್ಮ ಸ್ನೇಹಿತರೆ ಭಾಳ ಸ್ನೇಹಿತರು, ಅದು ಯಾಕೆ ಹೋದ್ರು, ಏನಾಯಿತು? ಈಗಲಾದರೂ ನಾವು ಇನ್ನೂ ದಿನಾಂಕ ಇದು ಮಾಡಿಲ್ಲ. ಆ ಕಾಲ ಬರುತ್ತೆ. ಇಡೀ ರಾಜ್ಯ ಮಹದಾಯಿಗಾಗಿ, ಕಾವೇರಿಗಾಗಿ ಭಾರಿ, ಯಾರು ಏನೇ ಹೇಳ್ಕೊಳ್ಳಿ, ವಾಟಾಳ್ ನಾಗರಾಜ್ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನೋರು ಉಂಟು, ವಾಟಾಳ್ ನಾಗರಾಜ್ ಅವ್ರಿಗೆ ಏನು ಯಾವಾಗಲೂ ಬಂದು ಕರೀತಾರೆ ಅನ್ನೋರು ಉಂಟು, ವಾಟಾಳ್ ನಾಗರಾಜ್ ಅವರು ಬಂದು ಕರೆದ್ರೆ ಅವ್ರಿಗೆ ಲೂಟಿ ಮಾಡ್ತಾರೆ ಅನ್ನೋರು ಉಂಟು. ಯಾರು ಏನಾದರೂ ಹೇಳ್ಕೊಳ್ಳಿ, ನಾವಂತೂ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ ನಮ್ಮ ಪ್ರಾಣನೇ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಗಡಿ ಬಂದ್ಗಾದ್ರೂ ಕೂಡ ಸಿನಿಮಾದವ್ರು ಬರ್ತಾರ ನಿಮ್ ಜೊತೆ? ಅದೊಂದು ಬಹಳ ಪ್ರಾಮುಖ್ಯ. ಈಗ ನಾನು ನಮ್ಮ ಸಿನಿಮಾ ನಟರುಗಳು ಅವರು ಮೊದಲು ಬೇರೆ ಭಾಷೆಯಲ್ಲಿ ಹೋಗಿ ಮಾಡ್ತಿರ್ಲಿಲ್ಲ. ಅವರು ಈಗ ತಮಿಳು ತೆಲುಗು ಮಾಡೋಕ್ಕೆ ಶುರುವಾಗಿದೆ. ಭಾಳ ಬಾಂಧವ್ಯ, ತಮಿಳರು, ತೆಲುಗರು ಮತ್ತು ಹಿಂದಿ ಎಲ್ಲ ಭಾಳ ಬಾಂಧವ್ಯ. ನಾನು ಅವರಿಗೆ ಭಾಳ ಕಳಕಳಿಯಿಂದ ಮನವಿ ಮಾಡ್ತೀನಿ, ನೀವು ನಾವು ಯಾವತ್ತು ಬಂದ್ ಕರೆ ಕೊಡ್ತೀವಿ, ಎಲ್ಲರೂ ಒಂದು ಅದ್ಭುತವಾದ, ಈಗ ತಮಿಳ್ನಾಡಲ್ಲಿ ರಜನಿಕಾಂತ್ ಬೀದಿಗೆ ಬಂದರು, ಹೋರಾಟ ಮಾಡಿದ್ರು, ವಿಜಯ್ ಹೋರಾಟ ಮಾಡಿದ್ರು. ನಮ್ಮಲ್ಲಿ ನಾನೇನು ನಿಮ್ಮನ್ನು ವಿರೋಧ ಮಾಡ್ತಾ ಇಲ್ಲ, ಸ್ವಲ್ಪ ಬಂದ್ರಪ್ಪ ನಮ್ಮ ಜೊತೆಗೆ, ಹೊರಗಡೆ ಬಂದು ನೀವು ಗಾಳಿ ಬಿಟ್ಟು ಸ್ವಲ್ಪ ಬಿಸಿಲಿಗೆ ಬಂದರೆ ನಮಗೆ ಒಳ್ಳೆಯದು. ಬಣ್ಣ ಕರಗಿದ್ರೂ ಚಿಂತೆ ಇಲ್ಲ, ತಾವು ದಯಮಾಡಿ ನಮ್ಮ ಇದಕ್ಕೆ ಬರಬೇಕು ಅಂತೇಳಿ ಕಳಕಳಿಯಿಂದ ಕನ್ನಡ ಚಿತ್ರರಂಗದ ಎಲ್ಲ ಕೆಲಸಗಾರರು, ಸಿನಿಮಾದವರು ಎಲ್ಲರನ್ನೂ ಕರಿತಾ ಇದ್ದೀನಿ. ವಾಣಿಜ್ಯ ಮಂಡಳಿಯವರೆಗೂ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆಯೂ ನಮ್ದೇನಿಲ್ಲ. ನಮ್ಮ ಮುಂದಿನ ಬಂದ್ಗಾದರೂ ನಮ್ಮ ಸ್ನೇಹಿತರು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಬರಲಿ ಅಂತೇಳಿ ಕಳಕಳಿಯಿಂದ 2 ಕೈ ಮುಗಿದು ಹೇಳ್ತೀನಿ.